ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ನಮ್ಮೆಲ್ಲರ ಮನೋವಿಕಾಸಕ್ಕಾಗಿ ಆತ್ಮವಿಕಾಸಕ್ಕಾಗಿ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇಂದಿನ ವಿಷಯ ಪೂಜಿಸುವವರು, ಆರಾಧಿಸುವವರು, ಧ್ಯಾನಿಸುವವರು. ಪ್ರಕೃತಿಯನ್ನು ಸಾಕಷ್ಟು ಜನ ಒಂದೊಂದು ರೀತಿ ಅವರ ಒಂದು ದೃಷ್ಟಿಕೋನ ಇವೆಲ್ಲವೂ ಇರುತ್ತೆ. ನೀವು ಕೇಳಿರುವಂತಹ ಪ್ರಶ್ನೆಗೆ ದಿನನಿತ್ಯ ಜೀವನ ದರ್ಶನ ಕಾರ್ಯಕ್ರಮದಲ್ಲಿ ಉತ್ತರಗಳನ್ನು ಪಡ್ಕೊಳ್ಬಹುದು. ನೀವು ಕೇಳಿರೋ ಪ್ರಶ್ನೆಗಳನ್ನೇ ವಿಷಯವನ್ನಾಗಿ ನಾನು ಹೇಳ್ತಾ ಹೋಗ್ತೀನಿ, ಅದನ್ನು ಕೇಳ್ಕೊಳ್ಳಿ. ಸಾಕಷ್ಟು ಜನಕ್ಕೆ ಕೆಲವೊಂದು ನಾನು ಕೊಡುವಂತಹ ಉತ್ತರಗಳು ಒಗಟಾಗಿರ್ತವೆ, ಅರ್ಥ ಆಗೋದಿಲ್ಲ. ನಾನು ಆಡುಭಾಷೆಯಲ್ಲೇ ಹೇಳ್ತೀನಿ, ಸರಳವಾಗಿ ಹೇಳ್ತೀನಿ, ಅಂತ ಕಠಿಣವಾದ ಪದಗಳನ್ನೇನು ಬಳಸೋದಿಲ್ಲ. ಆದರೂ ಕೆಲವ್ರಿಗೆ ಯಾಕೆ ಅರ್ಥ ಆಗೋದಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಇರಲಿ, ಅದಕ್ಕೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಏನು ಅರ್ಥ ಆಗಲಿಲ್ಲ ಅನ್ನೋದನ್ನು ವಾಯ್ಸ್ ಮೆಸೇಜ್ ಕಳಿಸ್ಬಿಟ್ರೆ ಟೆಕ್ಸ್ಟ್ ಮೆಸೇಜ್ಗಿಂತ ನನಗೆ ಅನುಕೂಲ ಆಗುತ್ತೆ ಬಿಡಿಸಿ ಹೇಳೋದಕ್ಕೆ. ದಯಮಾಡಿ ನಿಮ್ಮ ಕಿರುಪರಿಚಯವನ್ನು ಮಾಡ್ಕೊಳ್ಳಿ. ಅದು ತೀರ್ಥ ಪ್ರಸಾದ ಸೇವನೆ ಮಾಡ್ದಂಗೆ ನನಗೆ ಮಾಡಿಕೊಳ್ಳಿಲ್ಲ ಅಂತಂದರೆ ಏನೂ ಸಿಗಲಿಲ್ಲ ಅಂತ, ಅಂದರೆ ಊಟಕ್ಕೆ ಬನ್ನಿ ಅಂತ ಕರೆದು ಊಟನೇ ಹಾಕಲಿಲ್ಲ, ಹಂಗೆ ಕಳಿಸ್ಬಿಟ್ರು ಅನ್ನೋ ರೀತಿ ಇರ್ತವೆ. ಆದ್ದರಿಂದ ಕಿರುಪರಿಚಯ ಮಾಡ್ಕೊಳ್ಳಿ. ಸೊ ನೋಡಿ ಸ್ನೇಹಿತರೆ, ನಿಸರ್ಗದಲ್ಲಿ ಒಂದು ಗುಲಾಬಿ ಹೂವು, ಅದನ್ನು ನಿಸರ್ಗ ಪ್ರೇಮಿ ಏನು ಮಾಡ್ತಾನೆ, ಕಣ್ತುಂಬ ನೋಡಿ ಕಣ್ತುಂಬಿಸ್ಕೊಳ್ತಾನೆ. ಅದರ ಒಂದು ಸುಗಂಧವನ್ನು ಹೀರ್ಕೊಳ್ತಾನೆ ಸಂಪೂರ್ಣ. ಆಹಾ, ಅದನ್ನು ಮುಟ್ಟಕ್ಕೆ ಹೋಗೋದಿಲ್ಲ, ಅದನ್ನು ಭಗ್ನ ಮಾಡಲ್ಲ. ಇವನು ನಿಸರ್ಗ ಪ್ರೇಮಿ. ಅಂದರೆ ಹೂವನ್ನು ಹೇಗೆ ನಿಸರ್ಗದಲ್ಲಿದೆಯೋ ಅಷ್ಟನ್ನು ಪ್ರೀತಿಸುವಂಥವ್ನು. ಇದು ಮೊದಲನೇ ವರ್ಗದವರು. ಕೆಲವರು ಇರ್ತಾರೆ ಹೆಚ್ಚು ಕಡಿಮೆ ನಾನು ಅದೇ ಕ್ಯಾಟಗರಿಗೆ ಸೇರಿದಂಥವ್ನು. ಸೊ ಆ ರೀತಿ ಆ ಹೂವು ಅದಾಗದು ಬಿದ್ದರೆ ಬೇಕಾದ್ರೆ ಅದನ್ನು ತೆಗೆದು ಏನಕ್ಕಾದರೂ ವ್ಯವಸ್ಥೆ ಮಾಡೋಣ, ಬಟ್ ಯಾವುದೇ ಕಾರಣಕ್ಕೂ ಅದನ್ನು ಮುಟ್ಟೋದು ಬೇಡ, ಹಾಗೆ ಇರಲಿ ನಿಸರ್ಗ, ಅವಾಗಲೇ ಸೌಂದರ್ಯವಾಗಿ ಕಾಣಿಸೋದು. ಇನ್ನು ಎರಡನೇ ವರ್ಗದವರು ಆ ಹೂವನ್ನು ಕಿತ್ತು ತನ್ನ ಪ್ರೇಯಸಿಗೆ ಮುಡಿಸ್ತಾರೆ, ಮುಡಿಗೆ ಮುಡಿಸ್ತಾರೆ. ಪ್ರೇಯಸಿಗೆ ಫಸ್ಟ್ ನೈಟಲ್ಲಿ ಏನೋ ಬೆಡ್ ಮೇಲೆ ಹಾಕೋದಕ್ಕೆ, ಅಥವಾ ಏನೋ ಅವ್ರಿಗೆ ಈ ಮಲ್ಗೆವನ್ನು ಸುತ್ತಕೊಂಡು ಅಂತ ಮೂಸ್ತಾರಲ್ಲ ಕೆಲವರು, ಅವರವರ ಕುಚೇಷ್ಟೆಗಳನ್ನು ಅಥವಾ ಅವರವರ ಒಂದು ಮನಸ್ಸಿಚ್ಛೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಈ ಹೂವನ್ನು ಬಳಸುವಂಥವ್ರು ಇವರು ಎರಡನೇ ಕ್ಯಾಟಗರಿ ವ್ಯಕ್ತಿಗಳು. ಇನ್ನು ಮೂರನೇ ವರ್ಗದವರು, ಇವರು ಭಕ್ತರು. ಅಂದರೆ ಆ ಹೂವನ್ನು ತೆಗೆದು ಹಾರ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡ್ತಾರೆ, ಮೂರ್ತಿಗೆ ಅಥವಾ ಫೋಟೋಗೆ ಅಥವಾ ಯಾವುದೋ ಒಂದು ಅವರ ಆರಾಧ್ಯ ದೈವ, ಅದಕ್ಕೆ ಮುಡಿಸ್ತಾರೆ. ಇವರೆಲ್ಲ ಭಕ್ತರು. ಸೊ ಒಬ್ಬ ನಿಸರ್ಗ ಪ್ರೇಮಿ, ಇನ್ನೊಬ್ಬ ಪ್ರೇಯಸಿಗೆ ಕೊಡುವಂಥವನು, ಉಡುಗೊರೆ ಕೊಡುವಂಥವನು, ಅವಳಿಗೆ ಖುಷಿ ಪಡಿಸುವಂಥವನು ಇದನ್ನು ಮುಡಿಗೆ ಮುಡಿಸಿ. ಮತ್ತೊಬ್ಬ ಭಕ್ತ. ಇದೆಲ್ಲರ ಜೊತೆಯಲ್ಲಿ ಇನ್ನೊಬ್ಬ ಇದ್ದಾನೆ, 3+1. ಅವನು ಯಾರು ಅಂತಂದರೆ ಹೂ ಮಾರುವವನು. ಯಾಕೆಂದ್ರೆ ಅವನಿಂದ ಆ ಹೂ ಮಾರೋದ್ರಿಂದನೇ ಅವನಿಗೆ ಹೊಟ್ಟೆಪಾಡು ಜೀವನ. ಹೂವನ್ನು ಬೆಳೆಸೋನೊಬ್ಬ ಆದರೆ ಅದನ್ನು ತಗೊಂಡು ಬಂದು ಹೋಲ್ಸೇಲ್ ರೇಟಿಗೆ ಮಾರೋನೊಬ್ಬ, ಅಥವಾ ಅವನೇ ಬೆಳೆಸಿ ಅವನೇ ಮಾರೋರು ಕೂಡ ಸುಮಾರು ಜನ ಇರ್ತಾರೆ. ಈ 4 ಜನ ಇರ್ತಾರೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ 4 ಜನದ ಕತೆ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ಉದಾಹರಣೆಗೆ ನನ್ನಿಂದನೇ ಶುರು ಮಾಡ್ತೀನಿ. ನನ್ನ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಂಥವ್ರು ನಿಸರ್ಗ ಪ್ರೇಮಿಗಳಿದ್ದೆ. ಅವರು ನನ್ನನ್ನು ಯಾವತ್ತೂ ಮೀಟ್ ಮಾಡೋಲ್ಲ, ಅವ್ರು ಯಾವತ್ತೂ ನನಗೆ ಕರೆನೂ ಕೂಡ ಮಾಡೋದಿಲ್ಲ. ಸುಮ್ಮನೆ ಹೂವನ್ನು ನೋಡ್ತಾರೆ, ವಾಹ್ ಎಂಥ ಅದ್ಭುತವಾದ ಗಿಡ, ಎಷ್ಟು ಚೆನ್ನಾಗಿ ನಳನಳಿಸ್ತಾ ಇದೆ, ವರ್ಣಮಯವಾಗಿರುವಂತಹ ಗುಲಾಬಿ ಗಿಡ, ಹೂದೋಟ, ಎಷ್ಟೊಂದು ಹೂಗಳಿದ್ದಾವೆ ಅನ್ನೋದನ್ನೆಲ್ಲ ಸಂಪೂರ್ಣವಾಗಿ ನೋಡ್ತಾರೆ. ಅದನ್ನು ಯಾವತ್ತೂ ಕಿತ್ತಕ್ಕೆ ಹೋಗಲ್ಲ. ಅದು ನಿಸರ್ಗದಲ್ಲಿ ಹಾಗೆ ಇರಲಿ ಅಂತೇಳಿ ಅದರ ಸುಗಂಧವನ್ನು ಮಾತ್ರ ಅಂತ ಹೀರ್ಕೊಳ್ತಾರೆ. ಅದೇ ರೀತಿ ನನ್ನ ವಿಡಿಯೋಗಳನ್ನು, ನನ್ನ ಪೋಸ್ಟರ್ಗಳನ್ನು ಚಾಚೂ ತಪ್ಪದೆ ನೋಡುವಂಥವ್ರು, ಎಲ್ಲವನ್ನ ನೋಡುವಂಥವ್ರು, ವಾರಕ್ಕೆ 1 ಸಲ 2 ಸಲ ನೋಡುವಂಥವ್ರು, ತಿಂಗಳಿಗೆ 1-2 ಸಲ ನೋಡುವಂಥವ್ರು, ಒಂದು 3 ತಿಂಗಳಿಗೆ 6 ತಿಂಗಳಿಗೆ 1 ಸಲ ಕಣ್ಣಾಡಿಸೋರು ಕೂಡ ಈ ಒಂದು ಕ್ಯಾಟಗರಿಯಲ್ಲಿ ಇರ್ತಾರೆ. ಇವ್ರು ಯಾವತ್ತೂ ನನ್ನನ್ನು ಭೇಟಿ ಮಾಡಲ್ಲ, ಇವ್ರು ಯಾವತ್ತೂ ಬರೋಕ್ಕೆ ಸಾಧ್ಯವೂ ಇಲ್ಲ, ಬರೋದೂ ಇಲ್ಲ. ಇನ್ನು ಎರಡನೇ ವರ್ಗದವರು ಆ ಹೂವನ್ನು ಪ್ರೇಯಸಿಗೆ ಮುಡಿಸುವಂಥವ್ರು. ಪ್ರೇಯಸಿ ಅಂತಂದರೆ ಉದಾಹರಣೆಗೆ ಅವರ ವ್ಯಾಪಾರದಲ್ಲಿ ಅವರು ಅಭಿವೃದ್ಧಿ ಹೊಂದಬೇಕು, ಸಮೃದ್ಧಿ ಹೊಂದಬೇಕು, ಲಾಭ ಗಳಿಸಬೇಕು,
ಅವರ ಒಂದು ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿಕೊಳ್ಳೋದಕ್ಕೋಸ್ಕರ ನನ್ನ ಬಳಿ ಬಂದು ಒಂದಷ್ಟು ಮಾರ್ಗದರ್ಶನವನ್ನು ಕೇಳ್ತಾರೆ. ನಾನು ಹೇಗೆ ಲಾಭ ಗಳಿಸಲಿ, ನಾನು ಹೇಗೆ ಯಶಸ್ಸು ಕೀರ್ತಿ ಗಳಿಸಲಿ, ಅದು ಕೋರ್ಸ್ಗಳನ್ನು ಕೊಂಡ್ಕೊಳ್ಳೋದ್ರ ಮೂಲಕ ಅಥವಾ ನೇರವಾಗಿ ಬಂದು ಭೇಟಿ ಮಾಡಿ ಮಾರ್ಗದರ್ಶನ ಪಡ್ಕೊಳ್ಳೋದ್ರ ಮೂಲಕ ಈ ಎರಡನೇ ವರ್ಗದವರು ಬಂದು ಲಾಭಕ್ಕೋಸ್ಕರ, ಪ್ರೇಯಸಿ ಅಂತಂದರೆ ಅದು ಮನಸ್ತೃಪ್ತಿಗೋಸ್ಕರ ಈ ಪ್ರೇಯಸಿನ ಮುಡಿಗೆ ಮುಡಿಸುವಂಥವ್ರು ಈ ರೀತಿ ನನ್ನನ್ನು ಭೇಟಿ ಮಾಡುವಂಥವ್ರು ಎರಡನೇ ವರ್ಗದವರು. ಅವರು ಕೇವಲ ಲಾಭ ಗಳಿಸೋದಕ್ಕೆ ಒಂದು ಅತ್ಯದ್ಭುತವಾದ ಮಾರ್ಗದರ್ಶನ ಪಡ್ಕೊಳ್ಳೋದಕ್ಕೆ ಬರ್ತಾರೆ. ಇನ್ನು ಮೂರನೇವರು ಭಕ್ತರು ಅಂತಂದರೆ ದೇವರಿಗೆ ಪಾದಕ್ಕೆ ಹೇಗೆ ಅರ್ಪಿಸ್ತಾರೆ ಹೂವನ್ನು ಅಥವಾ ಹಾರ ಮಾಡಿ ಹೇಗೆ ಹಾಕ್ತಾರೆ, ಸಂಪೂರ್ಣವಾಗಿ ಭಗವಂತನಿಗೆ ಸಮರ್ಪಣೆ ಮಾಡುವಂಥವ್ರು. ಅದೇ ರೀತಿ ಗುರು ಭಕ್ತಿ ಹೆಚ್ಚಾಗಿರುವಂಥವ್ರು, ಗುರುವಿನ ಆಶೀರ್ವಾದ ಮಾರ್ಗದರ್ಶನ ಬೇಕು, ಶ್ರದ್ಧೆ ಭಕ್ತಿಯಿಂದ ನಂಬಿಕೆ ವಿಶ್ವಾಸದಿಂದ ಗುರುಗಳೇ ನಂಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ಒಮ್ಮೆನಾದರೂ ದರ್ಶನ ಸಿಗಲಿ ಅಂತೇಳಿ ಬಂದವರು. ಅವ್ರಿಗೇನು ಸಮಸ್ಯೆ ಇಲ್ಲ, ಸಮಸ್ಯೆ ಇದ್ದರೆ ಅವ್ರು ಕೇಳಲ್ಲ, ನಿಮ್ಮ ಆಶೀರ್ವಾದ ಇದ್ದರೆ ಸಾಕು ನನಗೆ ಅಂತೇಳಿ ಆ ಸಮಸ್ಯೆಗಳನ್ನು ಹೇಳ್ಕೊಳ್ಳೋರು ಬರ್ತಾರೆ. ಬಟ್ ಸಮಸ್ಯೆ ಹೇಳ್ಕೊಳ್ಳೋದಿಲ್ಲ, ನಿಮ್ಮ ದರ್ಶನ ಆಗಬೇಕಿತ್ತು, ಅದಕ್ಕೋಸ್ಕರ ಬಂದೆ, ನಿಮ್ಮ ನೇರವಾಗಿ ನೋಡಬೇಕಿತ್ತು, ನಿಮ್ಮೊಂದಿಗೆ ಮಾತಾಡಬೇಕಿತ್ತು, ಅದಕ್ಕೋಸ್ಕರ ಬಂದೆ ಅಂಥೇಳಿ ಸಾಕಷ್ಟು ಜನ ಬಂದು ಭೇಟಿ ಮಾಡ್ಕೊಂಡು ಹೋಗ್ತಾರೆ. ಇದರಲ್ಲಿ ವಾರಕ್ಕೊಂದು ಇಬ್ಬರಾದರೂ ಈ ರೀತಿ ಭಕ್ತರು ಬಂದೇ ಬರ್ತಾರೆ. ಭಕ್ತರು ಅಂದರೆ ನನ್ನ ಭಕ್ತರು ಅಂತ ತಿಳ್ಕೊಂಬೇಡಿ, ಜ್ಞಾನದ ಭಕ್ತರು. ಸೊ ಜ್ಞಾನ ಅಂತಂದರೆ ಬೆಳಕು ಅಂತ, ಬೆಳಕಿನ ಭಕ್ತರು ಅವರು. ನನ್ನ ಭಕ್ತರು ಅಂತ ದಯಮಾಡಿ ಅದನ್ನು ತಪ್ಪಾಗಿ ತಿಳ್ಕೊಂಬೇಡಿ. ಯಾವನೋ ಒಬ್ಬ ಮುಠಾಳ ನಿಮ್ಮ ದಿವ್ಯ ಭಕ್ತರು ಅಂತ ಕಾಮೆಂಟ್ ಮಾಡಿದ್ದ, ಅಂದರೆ ಅವನು ದಿವ್ಯ ಭಕ್ತನಲ್ಲ, ಬೇರೆಯವರೆಲ್ಲರೂ ದಿವ್ಯ ಭಕ್ತರು ಅಂತ. ಎಂಥ ಆ ಕಂತ್ರಿ ಮನಸ್ಥಿತಿ ಉಳ್ಳವನು ಅಂತಂದರೆ, ಭಕ್ತರು ಅಂತಂದರೆ ಭಗವಂತನಿಗೆ ಮಾತ್ರ ಭಕ್ತರಿರೋದು, ನನಗೆ ಯಾರೂ ಭಕ್ತರಿಲ್ಲ. ಜ್ಞಾನದ ಭಕ್ತರು ಅಂತ ಬೇಕಾದ್ರೆ ಕರಿತೀನಿ, ಆಧ್ಯಾತ್ಮಿಕದ ಭಕ್ತರು ಅಂತ ಬೇಕಾದ್ರೆ ಕರಿತೀನಿ. ನನಗೆ ಯಾರೂ ಭಕ್ತರಿಲ್ಲ, ನಾನು ಭಕ್ತರ ಆಗೋದಕ್ಕೆ, ನಾನು ಮಾಡ್ಕೊಳ್ಳೋಕ್ಕೆ ನಾನು ಭಗವಂತನೂ ಅಲ್ಲ, ಪರಮಾತ್ಮನೂ ಅಲ್ಲ, ದೇವನೂ ಅಲ್ಲ. ಆದ್ದರಿಂದ ನನಗೆ ಬೇಕಾಗಿರೋದು, ಸಾಕಷ್ಟು ಬಾರಿ ಹೇಳ್ತಾ ಇರ್ತೀನಿ, ವ್ಯಕ್ತಿ ಪೂಜೆ ಮಾಡಬೇಡಿ, ವ್ಯಕ್ತಿತ್ವದ ಪೂಜೆ ಮಾಡಿ. ಆ ವ್ಯಕ್ತಿ ಏನನ್ನು ಹೇಳಿರ್ತಾನೆ ಅದನ್ನು ಆರಾಧಿಸಿ. ವ್ಯಕ್ತಿನ ಆರಾಧಿಸ್ತಿದ್ರಿಂದ ನಯಾ ಪೈಸಕ್ಕೆ ಉಪಯೋಗ ಇಲ್ಲ. ಆದ್ದರಿಂದ ವ್ಯಕ್ತಿನ ಪೂಜಿಸಬೇಡಿ, ವ್ಯಕ್ತಿತ್ವವನ್ನು ಪೂಜಿಸಿ. ವ್ಯಕ್ತಿತ್ವ ಬಹಳ ಬಹಳ ಮುಖ್ಯವಾದದ್ದು. ಆ ವ್ಯಕ್ತಿಯಿಂದ ಮೂಡಿರುವಂತಹ ಕೆಲಸಗಳು ಅದು ಬಹಳ ಸರ್ವಶ್ರೇಷ್ಠವಾದಂಥದ್ದು. ಯಾರೋ ದಾರ್ಶನಿಕರು, ಜೀವನ ಶಾಸ್ತ್ರಜ್ಞರು, ಒಂದಷ್ಟು ಅನುಭವವನ್ನು ಪಡ್ಕೊಂಡಿರುವಂಥವ್ರು, ಕಲೆಗಳನ್ನು, ವಿದ್ಯೆಗಳನ್ನು, ಸೂಕ್ಷ್ಮ ವಿದ್ಯೆ, ಸ್ಥೂಲ ವಿದ್ಯೆಗಳನ್ನು ಕಲ್ತಿರುವಂಥವ್ರು, ಆ ವಿದ್ಯೆಗಷ್ಟೇ ಬೆಲೆ ಹೊರತು ವ್ಯಕ್ತಿಗಿಲ್ಲೇನು ಬೆಲೆ ಕೊಡೋ ಅವಶ್ಯಕತೆ ಇಲ್ಲ. ಆದ್ದರಿಂದ ಆ ರೀತಿ ಬಂದು ಮೀಟ್ ಮಾಡುವಂಥವ್ರು ಕೆಲವರು ಇರ್ತಾರೆ. ಇನ್ನು ಹೂವು ನನ್ನ ಪಾಲಿಗೆ, ನಾನು ಹೂವನ್ನು ಮಾರಾಟ ಮಾಡುವ, ಅದು ದೇವಸ್ಥಾನದ ಮುಂದೆ ಒಂದು ಟೇಬಲ್ ಇಟ್ಕೊಂಡು ಹೂವನ್ನು ಮಾರ್ತಾರೆ, ಹೂದ ಹಾರವನ್ನು ಮಾಡ್ತಾರೆ, ಬಿಡಿ ಹೂವನ್ನು ಮಾಡ್ತಾರೆ. ಆ ರೀತಿ ನಾನು ಆ ಜ್ಞಾನದ ಹೂವನ್ನು ಮಾರುವಂಥದ್ದು. ಆ ದೇವಸ್ಥಾನದಲ್ಲಿ ಬಿಟ್ಟರೆ ಇನ್ನು ಅಲ್ಲಲ್ಲಿ ಫ್ಲವರ್ ಶಾಪ್ಗಳಿರ್ತವೆ. ಅದು ಏನೋ ಗಿಫ್ಟ್ ಕೊಡೋಕ್ಕೆ, ಕಂಗ್ರ್ಯಾಚುಲೇಷನ್ ಹೇಳೋಕ್ಕೆ, ಏನೋ ಆ್ಯನಿವರ್ಸರಿ, ಬರ್ತಡೇ ಅಥವಾ ಏನೋ ಫಂಕ್ಷನ್ ನಡೀತಾ, ಅದು ಕ್ಲೀನಾಗಿ ಡಿಸೈನಾಗಿ ಪ್ಯಾಕ್ ಮಾಡಿ ತಗೊಂಡು ಬಂದು ಅಂಗಡಿಲಿ, ನೋಡಪ್ಪ ಇದೊಂದು ಹಾಕೆ, ಇದೊಂದು ಹಾಕು ಅಂತೇಳಿ ಎಲ್ಲ ಹಾಕಿಸ್ಕೊಂಡು ಅದನ್ನು ತೊಗೊಂಡೋಗಿ ಹಾಕ್ತಾರೆ, ಕೊಡ್ತಾರೆ ಅವ್ರಿಗೆ. ಆ ರೀತಿ ಒಂದು ಅಂಗಡಿ. ಇನ್ನು ಅದನ್ನೂ ಮೀರಿ ಹೂವನ್ನು ಮಾರಾಟ, ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಾರೆ, ಅದು ಬೇರೆ. ನನ್ನನ್ನು ನೀವು ಬೇಕಾದರೆ ದೇವಸ್ಥಾನದ ಹತ್ರ ಮಾರಾಟ ಮಾಡೋನು ಅಂತನಾದರೂ ತಿಳ್ಕೊಳ್ಳಿ, ಇಲ್ಲಾಂದರೆ ಒಂದು ಹೂದ ಅಂಗಡಿ ಇಟ್ಕೊಂಡಿರೋನು ಅಂತನೂ ತಿಳ್ಕೊಳ್ಳಿ. ಅಂದರೆ ಜ್ಞಾನದ ಅಂಗಡಿ, ಹೂವು ಅಂದರೆ ಜ್ಞಾನ ಅಂತ, ಆ ಜ್ಞಾನದ ಅಂಗಡಿಯನ್ನು ಇಟ್ಕೊಂಡಂಥವ್ರು. ಇನ್ನು ನನ್ನ ಬಳಿ ಬರೋವಂಥವ್ರು ದಿನನಿತ್ಯ ಮಾತಾಡೋರು ಕೆಲವರಾದರೆ, ವಾರಕ್ಕೆ 1 ಸಲ 2 ಸಲ ಮಾತಾಡೋರು, ಮತ್ತು ಕೆಲವರು ತಿಂಗಳಿಗೆ 1 ಸಲ 2 ಸಲ ಮಾತಾಡೋರು, ಮತ್ತು ಕೆಲವರು 3 ತಿಂಗಳಿಗೆ 6 ತಿಂಗಳಿಗೆ ನೋಡೋರು ಅಥವಾ ಮಾತಾಡೋರು, ವರ್ಷಕ್ಕೊಂದು ಸಲ, 5 ವರ್ಷಕ್ಕೊಂದು ಸಲ, 10 ವರ್ಷಕ್ಕೊಂದು ಸಲ ಬರುವಂಥವ್ರು ಕೆಲವರು ಸುಮ್ಮನೆ ನೆನಪಿಗೆ ಬಂದಾಗ ಮಾತಾಡಿಸ್ತಾರೆ. ನೇರವಾಗಾದರೂ ಬರ್ತೀನಿ ಗುರುಗಳೇ ಸಿಕ್ಕಿ ಅಂತಾರೆ, ಅಥವಾ ಆನ್ ದಿ ವೇ ಹೋಗ್ತಾ ಇದ್ದೀನಿ ಸಿಗ್ತೀರಾ ಅಂತ ಕೇಳ್ತಾರೆ. ಯಾವುದೋ ಒಂದು ರೂಪದಲ್ಲಿ ನೆನೆಸ್ಕೊಳ್ತಾರೆ. ಅದು ವರ್ಷಕ್ಕಿರ್ಬೋದು, 5 ವರ್ಷಕ್ಕಿರ್ಬೋದು, 10 ವರ್ಷಕ್ಕಿರ್ಬೋದು, ಖಂಡಿತವಾಗ್ಲಿ 7 ವರ್ಷಕ್ಕೊಮ್ಮೆ ನೆನೆಸ್ಕೊಳ್ಳೋಂಥವ್ರು ಇದ್ದಾರೆ. ಇವರೆಲ್ಲರೂ ಏನು ಅಂತಂದರೆ ಎಲ್ಲೋ ಒಂದು ರೀತಿ ಯಾವಾಗಲೂ ಅಪರೂಪಕ್ಕೆ ಸಿಗೋವಂಥವ್ರು.
ಇದು ಕೇವಲ ನನಗೆ ಮಾತ್ರ ಅಲ್ಲ, ನಿಮಗೂ ಕೂಡ, ಎಲ್ಲ ಮನುಷ್ಯರಿಗೂ ಇದು ಅನ್ವಯ. ನಿಮ್ಮನ್ನು ದಿನನಿತ್ಯ ಮಾತಾಡೋರು, ವಾರಕ್ಕೆ ಮಾತಾಡೋರು, ತಿಂಗಳಿಗೆ ಮಾತಾಡೋರು, 6 ತಿಂಗಳಿಗೆ ಮಾತಾಡೋರು, ವರ್ಷಕ್ಕೆ ಮಾತಾಡೋರು, ಒಂದು 3 ವರ್ಷಕ್ಕೆ, 5 ವರ್ಷಕ್ಕೆ, 7 ವರ್ಷಕ್ಕೆ ಮಾತಾಡೋರು ಕೂಡ ಬೇರೆ ಬೇರೆಯವರು ಇದ್ದೇ ಇರ್ತಾರೆ. ಎಲ್ಲರಿಗೂ ಇದ್ದೇ ಇರ್ತಾರೆ. ಅದೇ ರೀತಿ ಕೇವಲ ಇದು ನನ್ನ ಉದಾಹರಣೆ ಅಂತ ತಿಳ್ಕೊಂಬೇಡಿ, ನಿಮಗೂ ನಿಮ್ಮ ಜೀವನದಲ್ಲೂ ಇದೇ ಉದಾಹರಣೆನೇ. ನಿಮ್ಮನ್ನು ನಿಸರ್ಗದಂಗೆ ಪ್ರೀತಿಸೋವಂಥವ್ರು ಕೆಲವರು ಇದ್ದರೆ, ಅಂದರೆ ಹತ್ತಿರ ಬರೋದಿಲ್ಲ, ದೂರದಿಂದ ನೋಡಿ, ವಾಹ್ ಹೂದೋಟ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಎಂಥ ವರ್ಣಮಯವಾಗಿದೆ ಅಂತ ನಿಮ್ಮನ್ನು ನೋಡಿ ಇನ್ಸ್ಪೈರ್ಗೊಂಡು, ಸ್ಫೂರ್ತಿಗೊಂಡಂಥವ್ರು ಅವರು ಕೆಲವರಾದರೆ, ಮತ್ತೆ ಕೆಲವರು ನಿಮ್ಮ ಜೊತೆ ಒಡನಾಟ ಇಟ್ಕೊಂಡು ನಿಮ್ಮನ್ನು ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ಳೋಕ್ಕೆ ಸಾಧ್ಯವಾಗಲಿಲ್ಲ ಅಂದರೂ ಎಷ್ಟೋ ಅಲ್ಪ ಸ್ವಲ್ಪ ಪಾಲಿಗೆ ಬಂದದ್ದು ಪಂಚಾಮೃತ ಅನ್ನೋ ರೀತಿಲಾದರೂ ನಿಮ್ಮನ್ನು ಉಪಯೋಗಿಸ್ಕೊಳ್ಳುವಂಥವ್ರು ಕೆಲವರು. ಮತ್ತು ನಿಮ್ಮನ್ನು ಭಕ್ತರು ಅಂದರೆ ಪ್ರೀತಿಸೋವಂಥವ್ರು, ಸಹಾಯ ಮಾಡುವಂಥವ್ರು, ಹಿತೈಷಿಗಳು ಅಂತ ಬೇಕಾದ್ರೆ ಕರಿಬೋದು. ಆ ರೀತಿ ಇರೋವಂಥವ್ರು ಕೆಲವರು. ಕೇವಲ ಹೂ ಮಾರಾಟ ಮಾಡೋದಕ್ಕೆ ಹೇಗೆ ಹೂವನ್ನು ಕಿತ್ಕೊಂಡು ಬಂದು ಮಾರಾಟ ಮಾಡೋದು, ಆ ರೀತಿ ಉಪಯೋಗಿಸ್ಕೊಳ್ಳುವಂಥವ್ರು ಕೂಡ ಎಲ್ಲರ ಜೀವನದಲ್ಲಿ ಇದು ಸರ್ವೇ ಸಾಮಾನ್ಯ. ಇದು ಕೇವಲ ನನ್ನೊಬ್ಬನಿಗೆ ಮಾತ್ರ ಅಲ್ಲ, ಎಲ್ಲರಿಗೂ. ಆದ್ದರಿಂದ ಈ DVG ಅವರ ಮಂಕುತಿಮ್ಮನ ಕಗ್ಗ, ಅದರಲ್ಲಿ ಆ ಹೂದ ಬಗ್ಗೆ ಬರೀತಾರೆ. ಹೂವನ್ನು ನಿಸರ್ಗ ಪ್ರೇಮಿ ಹೇಗೆ ಬಳಸ್ತಾನೆ, ಸೊ ಒಬ್ಬ ಪ್ರೇಯಸಿ ಪ್ರೇಮಿಕ, ಸೊ ಒಬ್ಬ ಪ್ರೀತಿಸುವಂಥವನು ಹೇಗೆ ಅದನ್ನು ಬಳಸ್ಕೊಳ್ತಾನೆ, ಭಕ್ತರು ಹೇಗೆ ಬಳಸ್ಕೊಳ್ತಾರೆ, ಅಂತಿಮದಲ್ಲಿ ಮಾರುವವರಿಗೆ ಬಿಡಿಗಾಸು ಅಂತ ಬರ್ತದೆ. ಅದೇನೋ ನನಗೆ ನೆನಪಿಲ್ಲ, ತುಂಬ ಚೆನ್ನಾಗಿದೆ. ಮಂಕುತಿಮ್ಮನ ಕಗ್ಗ ನನಗೆ ಅತ್ಯದ್ಭುತವಾದ ಜ್ಞಾನವನ್ನು ನೀಡಿದಂಥದ್ದು. ನಾನು ಅದಕ್ಕೆ ಭಗವದ್ಗೀತೆಗೆ ಹೋಲಿಸ್ತೀನಿ ಮಂಕುತಿಮ್ಮನ ಕಗ್ಗವನ್ನು. ನಿಜವಾಗಲೂ ಅತ್ಯದ್ಭುತವಾದಂತಹ, ಎಷ್ಟೋ ಅದು ಒಂದು 900-1000 ಕಗ್ಗಗಳಿದ್ದಾವೆ. ನಿಜವಾಗ್ಲೂ ಅದ್ಭುತ. ಎಲ್ಲರೂ ಕೂಡ ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬರೂ ಮಂಕುತಿಮ್ಮನ ಕಗ್ಗವನ್ನು ಓದಲೇಬೇಕು. ಯಾರ್ಯಾರು ಓದೋಕ್ಕೆ ಇಚ್ಛೆ ಇಲ್ಲ ಅಂಥವ್ರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಅದರ ಬಗ್ಗೆ ವಿವರವಾಗಿ ಹೇಳೋವಂಥವ್ರು ಆಡಿಯೋ ವಿಡಿಯೋ ಎಲ್ಲ ಸಿಗ್ತವೆ, ಅದನ್ನಾದರೂ ಕೇಳಿ. ನಿಜವಾಗಲೂ ಎಂಥ ಅದ್ಭುತ ಅಂತಂದರೆ ಅಮೃತ ಸೇವನೆ ಮಾಡಿದಷ್ಟು ಆನಂದ ಆಗುತ್ತೆ, ಪರಮಾನಂದ ಆಗುತ್ತೆ ಮಂಕುತಿಮ್ಮನ ಕಗ್ಗ. ಅದನ್ನು ಓದಿ. ಎನಿವೆ, ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ, ಖಂಡಿತವಾಗಲೂ ನಿಮ್ಮ ಪೂರ್ವಾಪರಗಳನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ಅಭಿವೃದ್ಧಿ ಸಮೃದ್ಧಿಗಾಗಿ, ಯಶಸ್ಸು ಕೀರ್ತಿಗಾಗಿ, ಗುರಿ ಸಾಧನೆಗಾಗಿ ನಿರಂತರವಾದ ಬೆಂಬಲ, ಮಾರ್ಗದರ್ಶನ ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಕ್ಕುತ್ತೆ. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ನಿಮ್ಮ ಪ್ರಶ್ನೆಗಳು, ಅಭಿಪ್ರಾಯಗಳನ್ನು ಮುಕ್ತವಾಗಿ ಕಾಮೆಂಟ್ ಮೂಲಕ ತಿಳಿಸಿ. ನನ್ನನ್ನು ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬೋದು. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.